ಹೇ ಆಲ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವಿಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಮನ್ನೆಲ್ಲ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ನೀವೆಲ್ಲ ನನ್ನ ಹಿಂದಿನ ವ್ಲಾಗ್ಸ್ನ ನೋಟಿಸ್ ಮಾಡಿದರೆ ಯೂಶ್ವಲಾಗಿ ಸ್ವಲ್ಪ ವಿಂಟರ್ ಡೇಸ್ ಆಗಿರ್ಬೋದು, ಸ್ನೋಫಾಲ್ ಆಗಿರ್ಬೋದು, ಹಾಗೆಯೇ ಸ್ಪ್ರಿಂಗ್ ರಿಲೇಟೆಡ್ ವ್ಲಾಗ್ಸ್ ಆಗಿರುತ್ತೆ ಅಲ್ವಾ. ಇವತ್ತು ನೀವು ನೋಡ್ತಾ ಇರೋದು ಹೋಲಿ ಸೆಲೆಬ್ರೇಷನ್ ವ್ಲಾಗ್ ಅಂತ ಹೇಳ್ಬೋದು. ಸೊ ಹೋಲಿ ಮಾರ್ಚಲ್ಲಿ ಇತ್ತಲ್ವಾ, ಆ ಟೈಮಲ್ಲಿ ನಮಗಿನ್ನೂ ಸ್ವಲ್ಪ ಚಳಿ ಇರೋದ್ರಿಂದ ನಾವು ಏಪ್ರಿಲ್ ಎಂಡಲ್ಲಿ ಇಂಡಿಯನ್ಸ್ ಎಲ್ಲ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಇಲ್ಲಿ ಎವ್ರಿ ಇಯರೂ ಇದು ಒಂದು ಈವೆಂಟ್ ನಡೆಯುತ್ತೆ. ಆಲ್ಮೋಸ್ಟ್ ಇಂಡಿಯನ್ಸ್ ಜೊತೆಗೇ ಸ್ವಲ್ಪ ಅಮೇರಿಕನ್ಸೂ ಬರ್ತಾರೆ. ಸೊ ಆ ವ್ಲಾಗ್ನ ಇವತ್ತು ನೋಡ್ತೀರಾ, ನಾವೆಲ್ಲ ಇಲ್ಲಿ ಹೇಗೆ ಹೋಲಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಅನ್ನೋದನ್ನು. ಸೊ ನಾವು ಈ ಥರ ಹೋಲಿ ಸೆಲೆಬ್ರೇಷನ್ನ ಆಲ್ಮೋಸ್ಟ್ ಎವ್ರಿ ಇಯರು ಮಾಡ್ತೀವಿ. ಕೋವಿಡ್ ಟೈಮಲ್ಲಿ ಮಾತ್ರ ಒಂದು 2 ವರ್ಷ ಮಾಡಿರಲಿಲ್ಲ ಅಷ್ಟೇ. ಸೊ ತುಂಬ ಜನ ಬರ್ತಾರೆ ಆ್ಯಕ್ಚುಲಿ. ತುಂಬ ಜನ ಬರೋದ್ರಿಂದ ಅರೇಂಜ್ಮೆಂಟ್ಸ್ ಮಾಡೋದನ್ನು ಭಾಳ ಇರುತ್ತಲ್ವ. ಸೊ ಹಾಗಾಗಿ ನಮಗೆ ಟಿಕೆಟ್ಸ್ ಕೂಡ ಇರುತ್ತೆ, ಎಂಟ್ರಿ ಟಿಕೆಟ್ಸ್. ಸೊ $20 ಹಾಗೆ. ಬಿಲೋ 2 ಇಯರ್ಸ್ ಆದರೆ ಏನು ಚಾರ್ಜಸ್ ಇರೋದಿಲ್ಲ. ಸೊ ಹಾಗೆಯೇ ತುಂಬ ಸ್ಟಾಲ್ಸ್ ಎಲ್ಲ ಇರುತ್ತೆ, ಲೈಕ್ ಫುಡ್ ರಿಲೇಟೆಡ್ ಆಗಿರ್ಬೋದು, ಹಾಗೆಯೇ ಕ್ಲೋದಿಂಗ್ ಆಗಿರ್ಬೋದು. ಮತ್ತು ನಾವೇನು ಟಿಕೆಟ್ಸ್ ಬೈ ಮಾಡಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ನಮ್ಗೆ ಅಲ್ಲೆಲ್ಲ ಕಲರ್ಸ್ ಕೊಡ್ತಾರೆ. ಹಾಗೆಯೇ ಮೇನ್ ಅಂದರೆ DJ ಇರುತ್ತೆ. ಸೊ ಸಖತ್ತಾಗಿ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾ ಇರ್ತಾರೆ. ಹೋಲ್ ಡೇ ಆಲ್ಮೋಸ್ಟ್ ನಾವು ಡ್ಯಾನ್ಸ್ ಮಾಡ್ಬೋದು ಇಲ್ಲಿ. ಸೊ ಮಾರ್ನಿಂಗ್ 11 ಹಾಗೆ ಶುರು ಆಗುತ್ತೆ ಇದು ಈವೆಂಟ್. ಸೊ ಈವ್ನಿಂಗ್ 5 ಹಾಗೆ ಇತ್ತು. ಬಟ್ ನಾವು ಸ್ವಲ್ಪ ಮಧ್ಯಾಹ್ನದ ಮೇಲೆ ಬಂದಿದ್ವಿ, ಮಕ್ಕಳು ಇರೋದ್ರಿಂದ ಊಟ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿರುತ್ತೆ ಮಧ್ಯಾಹ್ನದ ಮೇಲೆ ಬರೋಣ ಅಂತ ಹೇಳಿ ಆಫ್ಟರ್ನೂನ್ ಹಾಗೆ ಬಂದಿದ್ವಿ. ಸೊ ಒಂದೇನಾಗುತ್ತೆ ಅಂದರೆ, ನಾವೇನಾದರೂ ಚಿಕ್ಕ ಮಕ್ಕಳ ಜೊತೆ ಹೋಗಿಬಿಟ್ರೆ ಅವ್ರನ್ನೇ ನೋಡ್ಕೊಳ್ಳೋದಾಗುತ್ತೆ. ಹಾಗೆಯೇ ಅವರು ಹೋಲಿ ಕಲರ್ಸ್ ಅನ್ನೋದಕ್ಕಿಂತ ಅವ್ರಿಗೆ ಪ್ಲೇಗ್ರೌಂಡಲ್ಲಿ ಆಟ ಆಡೋದೇ ತುಂಬ ಫ್ಯಾಸಿನೇಟಿಂಗ್ ಅನಿಸುತ್ತೆ. ಬಿಕಾಸ್ ಅವ್ರ ಪಿಯರ್ಸ್ ಎಲ್ಲ ಅಲ್ಲೇ ಇರ್ತಾರಲ್ವ. ಸೊ ಹಾಗಾಗಿ ಬಟ್ ಇಟ್ ವಾಸ್ ಫನ್. ತುಂಬ ಜನ ಸೇರಿದ್ರಲ್ವ. ಕೊನೆಗೆ ನಾವು ಕೂಡ ಡ್ಯಾನ್ಸ್ ಮಾಡಿದ್ವಿ. ಹೋಲಿ ಎಲ್ಲ ಯಾರಿಗಿಷ್ಟ ಆಗಲ್ಲ ಹೇಳಿ. ಸೊ ನಮಗೆ ಇಲ್ಲಿ ಮಾರ್ಚಲ್ಲಿ ಬರೋದ್ರಿಂದ ನಾನು ಹೇಳ್ದಾಗೇ ಸ್ವಲ್ಪ ಚಳಿ ಇರುತ್ತಲ್ವ, ಆದರೂ ಕೂಡ ನಾವು ಪೋಸ್ಟ್ಪೋನ್ ಮಾಡಿಕೊಂಡು ಏಪ್ರಿಲಲ್ಲಿ ಹಾಗೆ ಸೆಲೆಬ್ರೇಷನ್ ಮಾಡ್ಕೋತೀವಿ. ತುಂಬ ಕ್ರೌಡ್ ಇರುತ್ತೆ ಆ್ಯಕ್ಚುಲಿ. ಈ ವರ್ಷ ಅಂತೂ ತುಂಬಾ ಜಾಸ್ತಿ ಬಂದಿದ್ರು ಅಂತ ಹೇಳ್ಬೋದು. ಸೊ ನೀವಿಲ್ಲೆಲ್ಲ ನೋಟಿಸ್ ಮಾಡಿದರೆ ಕ್ರೌಡ್ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತಾ ಇದೆ ನೋಡಿ. ಬಿಕಾಸ್ ಇದು ಆಲ್ಮೋಸ್ಟ್ 5 ಗಂಟೆ ಆಗ್ತಾ ಇದೆ. ಇನ್ನೇನು ರ್ಯಾಪಪ್ ಮಾಡ್ತಾ ಇದ್ದಾರೆ. ಸೊ ಬೆಳಗ್ಗೆ 11 ಗಂಟೆಗೆ ನಾವು ಬಂದರೆ ಮೋಸ್ಟ್ಲಿ 1-2 ಗಂಟೆ ಹಂಗೆ ಹೋಗಿಬಿಡ್ತಾರೆ. ಸೊ ಮಧ್ಯಾಹ್ನದ ಮೇಲೆ ಬಂದವರು ಆಲ್ಮೋಸ್ಟ್ 5 ಗಂಟೆವರೆಗೂ ಹಾಗೆ ಇದ್ವಿ. ಬಿಕಾಸ್ ಇಲ್ಲಿ ಒಂದು 3 to 4 hours ಮ್ಯಾಕ್ಸ್ ಇರ್ಬೋದು. ಅದಾದಮೇಲೆ ತುಂಬ ಸೌಂಡ್ ಅನ್ಸೋಕ್ಕೆ ಶುರು ಆಗುತ್ತೆ, DJ ಎಲ್ಲ ಹಾಕ್ತಾರಲ್ವ. ಸೊ ಹಾಗಾಗಿ ಈ ಒಂದು ಹೋಲಿ ಸೆಲೆಬ್ರೇಷನ್ ನೀವು ವಾಯ್ಸ್ ಓವರ್ ಇಲ್ಲದೆ ನೋಡಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ನಿಮಗೂ ಕೂಡ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಈಗ ಸೈನ್ ಆಫ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಚಲೋ ಬಾಯ್.